ಹಾಯ್ ಎಲ್ಲರಿಗೂ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ ಥರ್ಸ್ಡೇ ಆ್ಯಂಡ್ ಇದು 15 ಡೇಸ್ ಬ್ಯಾಕ್ ಶೂಟ್ ಮಾಡಿರೋ ವೀಡಿಯೋನೇ. ಆಲ್ಮೋಸ್ಟ್ ಲಾಸ್ಟಲ್ಲಿ ಪಾರ್ಟ್ 2 ಹಾಕ್ತೀನಿ ಅಂತ ಹೇಳಿದ್ದೆ ಪ್ರೀವಿಯಸ್ ವೀಡಿಯೋನಲ್ಲಿ. ಸೊ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್. ಸೊ ಅಮ್ಮ ಮನೆಯಲ್ಲಿ ನಾನು ಒಂದು 4 ಡೇಸ್ ಇದ್ದೆ. ಸೊ ಅದರದ್ದೇ ಟೈಮ್ ಸಿಕ್ಕಾಗ ಆದಷ್ಟು ವ್ಲಾಗ್ಸ್ ಮಾಡೋಣ ಅಂತ ಹೇಳಿ. ಇಲ್ಲಿ ಆದರೆ ಮನೆಯಲ್ಲಿ ಮಾಡೋದಿಲ್ಲ, ನಾನು ಆಫೀಸ್ಗೆ ಹೊಟ್ಟೋಗ್ತೀನಿ ಒಬ್ಬಳೇ ಇರೋದ್ರಿಂದ. ಅಟ್ಲೀಸ್ಟ್ ಊರಿಗೆ ಹೋದಾಗಾದರೂ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಇರುವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲನೂ ಕೂಡ ವೀಡಿಯೋ ಮಾಡೋಣ ಅಂತ ವ್ಲಾಗ್ ಮಾಡ್ತೀನಿ. ಸೊ ಇವಾಗ ನಾವು ನಮ್ಮ ಮಮ್ಮಿಯವ್ರ ಮಾವ ಮನೆಗೆ ಹೊರಟಿದ್ವಿ. ಸೊ ಅಲ್ಲಿಂದ ಅವರು ಏನೋ ಸ್ವಲ್ಪ ಬಾಗಿನ ಎಲ್ಲ ಕೊಡಬೇಕಿತ್ತು, ನಮ್ಮ ಅತ್ತೆ ಅದಕ್ಕೆ ಕರೆದಿದ್ರು. ಸೊ ಅದಕ್ಕೋಸ್ಕರ ಬಾಗಿನ ಎಲ್ಲ ತೊಗೊಂಡ್ಬಿಟ್ಟು ಸಂಜೆ ರಿಟರ್ನ್ ನಮ್ಮ ಮನೆಗೆ ಬಂದ್ವಿ. ಹಾಗೆ ಅಲ್ಲಿಂದ ಬಂದು ನಾನು ನಮ್ಮ ದೇವ್ರ ಮನೆ ಅದೆಲ್ಲನೂ ಲೈಟಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೆ. ಆ್ಯಂಡ್ ಯೂಶ್ವಲಾಗಿ 6 o'clock ಮೇಲೆ ಪವರ್ ಇರೋಲ್ಲ, UPS ಆನ್ ಆಗಿರುತ್ತೆ. ಸೊ ಅದರಿಂದ UPS ಅಲ್ಲಿ ಅದು ಲೈಟು ಕರೆಕ್ಟಾಗಿ ಕಾಣಿಸಲ್ಲ. ಸೊ ಲೈಟ್ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಶುಕ್ರವಾರ ಮಾರ್ನಿಂಗು. ಪ್ರೀವಿಯಸ್ ಡೇ ಎಡಿಟ್ ಮಾಡಿದ್ದು ಬಂದು ಥರ್ಸ್ಡೇದು ವೀಡಿಯೋ. ಸೊ ಇವಾಗ ಮಾರ್ನಿಂಗ್ ಬಂದು ಫ್ರೈಡೇ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ಅವರು ಎಲ್ಲ ಆಚೆಗಡೆ ಎಲ್ಲ ಕ್ಲೀನ್ ಮಾಡ್ಕೋತಿದ್ರು. ಆ್ಯಂಡ್ ಆಲ್ಮೋಸ್ಟ್ ನೀವು ನಂಬ್ತಿರೋ ಬಿಡ್ತಿರೋ ಈ ಮನೇನ ಗುಡ್ಸೋಕ್ಕಂತೂ ನಿಜವಾಗ್ಲೂ ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಹಾಲು ಅದೆಲ್ಲ ತುಂಬ ದೊಡ್ಡದಾಗಿ ಕಟ್ಬಿಟ್ಟಿರೋದ್ರಿಂದ ಆಗ್ತಾನೇ ಇಲ್ಲ. ನಮ್ಮಮ್ಮ ಇವಾಗ ಹೇಳ್ತಿರ್ತಾರೆ, ಇಲ್ಲಿ ಬಂದು ನೋಡು ಆವಾಗ ನಿಂಗೆ ಗೊತ್ತಾಗುತ್ತೆ ಅಂತ ಹೇಳಿ. ಅವ್ರಿಗಂತೂ ತುಂಬಾ ಕಷ್ಟ ಆಗುತ್ತೆ. ನಾವೇನೋ ಸ್ವಲ್ಪ ವಯಸ್ಸಿದೆ, ಸೊ ಮಾಡ್ಕೊಡ್ತೀವಿ. ಬಟ್ ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ನಮ್ಮ ಮನೇಲಿದ್ದೀನಿ. ಸೊ ಬೆಳಗ್ಗೆ ಎಲ್ಲ ಶುಕ್ರವಾರದ ಪೂಜೆಗೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ನಾನು ಟೀ ಎಲ್ಲ ಕುಡಿದು ಆ್ಯಸ್ ಯೂಶ್ವಲ್ ಎಲ್ಲ ಹಳ್ಳಿ ಕಡೆ ಟೀ ಅಂತ ಕುಡಿಯೋದು ಬೆಳಗಿನ ರೊಟೀನ್ ವರ್ಕ್ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಟೀ ಮಾಡ್ಕೊಂಡು ಕುಡಿದ್ವಿ. ಸೊ ಇವಾಗ ಎಲ್ಲ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಮ್ಮಮ್ಮ ಆಚೆಗಡೆ ಕೆಲಸಗಳೇನಿದ್ದಾವೆ ಅದನ್ನು ಮುಗಿಸ್ಕೊತಿದ್ದಾರೆ. ಸೊ ನಾನು ಒಳಗಡೆ ಎಲ್ಲ ಮನೆ ಕಸ ಎಲ್ಲ ಗುಡಿಸಿ ಮನೆ ಪೂಜೆಗೆ ಮನೆ ಒರೆಸೋಕ್ಕೆಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಒಂದು ಕಡೆಯಿಂದ ಕಸ ಗುಡಿಸ್ಕೊಬರ್ತಾಯಿದ್ದೀನಿ. ಸೊ ನನ್ನ ಡೇ ಇವತ್ತು ನಮ್ಮಮ್ಮ ಮನೆಯಲ್ಲಿ ಹೇಗಿರುತ್ತೆ ಅಂತ ಸೊ ನನಗೆ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಪ್ರೀವಿಯಸ್ ವ್ಲಾಗ್ಸಲ್ಲಿ ಗೊತ್ತಿರುತ್ತೆ. ಸೇಮ್ ಆ್ಯಸ್ ಯೂಶ್ವಲ್ ಮನೆ ಕೆಲಸ ಶುರು ಮಾಡಿ ನಂತರ ಪೂಜೆ ಎಲ್ಲ ಮಾಡೋದು. ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮನೆಯಲ್ಲಿ ಫಸ್ಟು ಪೂಜೆನೇ ಮೇಯ್ನು. ಪೂಜೆ ಮಾಡದೆ ಅವರು ಪೂಜೆ ಮಾಡದೆ ತಿಂಡಿ ತಿನ್ನಲ್ಲ. ಸೊ ಅದರಿಂದ ಹಾಗೆ ನಾನು ಕೂಡ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ನೋಡಿ, ಕರೆಂಟ್ ಹೊಟ್ಟೋಯ್ತು. ಆ್ಯಕ್ಚುಲಿ UPS ಪವರ್ ಆಫ್ ಆಯಿತು. ಸೊ ಇಲ್ಲಿ ಕರೆಂಟ್ ಬರೋದು 9:30 4 o'clockವರೆಗೂ ಇರುತ್ತೆ. ಸೊ ಆ ಮಿಡಿಲ್ ಗ್ಯಾಪಲ್ಲೇ ನಾನು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಸಾಧ್ಯ. ಸೊ ಅದರಿಂದ ಸ್ವಲ್ಪ ಬ್ಯಾಟ್ರಿಗೆಲ್ಲ ಚಾರ್ಜ್ ಹಾಕೋಬೋದು, ಕರೆಂಟ್ ಎಲ್ಲ ಇರುತ್ತೆ. ಸೊ ಅದೊಂದು ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಹಾಗೆ ನಮ್ಮ ಅಣ್ಣ ಅದಕ್ಕಂತಾನೆ UPSನ ಈ ಮನೆಗೆ ಫಸ್ಟೇ ತರೋವಾಗಲೇ ಪ್ಲ್ಯಾನ್ ಮಾಡಿ ತಂದುಬಿಟ್ಟ. ಹಳ್ಳಿ ಕಡೆ ಕರೆಂಟ್ ಇರೋಲ್ಲ. ಸೊ ಅದರಿಂದ ಕರೆಂಟ್ ಅಂತೂ ಟೈಮಿಂಗ್ಸಲ್ಲಿ ಕೊಡ್ತಾರೆ. ಸೊ ಹೇಗಿರುತ್ತೆ ನನ್ನ ದಿನ ಅಂತ ನಾನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಒಂದು ಕಡೆಯಿಂದ ಎಲ್ಲನೂ ಕ್ಲೀನಾಗಿ ಜೋಡಿಸಿ ಬೆಡ್ಶೀಟ್ ಎಲ್ಲನೂ ನೀಟಾಗಿ ಮಡ್ಚಿಟ್ಟು ಎಲ್ಲನೂ ನೋಡಿಕೊಂಡು ಕಸ ಗುಡಿಸ್ಕೊಂಡು ಬರ್ತಾಯಿದೆ. ಸೊ ನೋಡಿ, ಈ ರೀತಿ ವಿಂಡೋನಲ್ಲಿ ನೋಡಿದ್ರೆ ಆಚೆ ಕಡೆ ಫುಲ್ಲು ಏನೇನು ತೋಟ ಇದೆ ಅದೆಲ್ಲ ಕಾಣಿಸುತ್ತೆ. ಸೊ ತೋಟದ ಮಧ್ಯದಲ್ಲಿ ನಮ್ಮ ಮನೆ ಕಟ್ಟಿರೋದ್ರಿಂದ ಸೊ ಅಕ್ಕಪಕ್ಕ ಎಲ್ಲ ಯಾರ್ಯಾರು ತೋಟ ಇದೆ ಅದೆಲ್ಲನೂ ನಾವು ಇಲ್ಲೇ ನೋಡ್ಬೋದು ಕಿಟಕಿನಲ್ಲೇ. ಹಾಗೆ ಇದು ಬಂದು ನಮ್ಮ ಡ್ಯಾಡಿ ಮಲ್ಕೊಳ್ಳೋ ರೂಮು. ಅಂದರೆ ನಮ್ಮ ಮಮ್ಮಿ ಡ್ಯಾಡಿ ಮಲ್ಕೊಂಡು, ನಮ್ಮ ಡ್ಯಾಡಿಗೆ ಒಂದು ಸಪ್ರೇಟ್ ರೂಮ್ ಇದೆ, ನಮ್ಮ ಮಮ್ಮಿಗೆ ಒಂದು ಸಪ್ರೇಟ್ ರೂಮ್ ಇದೆ. ಇರೋದೇ ಅವರಿಬ್ಬರಲ್ವ. ಸೊ ಅದಕ್ಕೆ ಹಾಗೆ ನಮ್ಮ ಮಮ್ಮಿಗೆ ಈ ಮಶ್ರೂಮ್ ಕೂಡ ಎಲ್ಲೋ ಬೆಳೆದಿತ್ತಂತೆ. ಸೊ ಅದನ್ನು ಕಿತ್ಕೊಂಡು ಬಂದು ತೋರಿಸ್ತಿದ್ರು, ಬಟ್ ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಸೊ ಈಗ ಮನೆ ಕಸ ಎಲ್ಲ ಗುಡಿಸಿದಾಯಿತು. ನೆಕ್ಸ್ಟ್ ಬಂದು ಪಾತ್ರೆ ಏನಿದೆ ಅದನ್ನು ವಾಶ್ ಮಾಡ್ಕೋಬೇಕು. ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಅಲ್ಲೇ ಎತ್ಕೊಂಡು ಹೋಗ್ಬಿಟ್ಟು, ಅದೇ ಕವಲೆ ಅಂತ ಹೇಳಿದ್ನಲ್ಲ, ಅಲ್ಲೇ ತೊಳ್ಕೊಂಡು ಬರ್ತಾರೆ. ಯಾಕಂದರೆ ಅವ್ರಿಗೆ ಅಲ್ಲಿ ತೊಳೆಯೋದೇ ಇಷ್ಟ ಅಂತೆ. ಬಟ್ ನನಗೆ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಸೊ ಬಟ್ ನಿಂತ್ಕೊಂಡಾದರೆ ಎಷ್ಟು ಕೆಲಸ ಬೇಕಾದರೂ ಮಾಡ್ತೀನಿ. ನಾನು ಒಂಥರ ಎಲ್ಲ ಆಪೋಸಿಟ್ ಇದ್ದೀನಿ.
ಸೊ ಅದಕ್ಕೆ ಇವಾಗ ಫಸ್ಟು ಗ್ಯಾಸ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಒಂದೇ ಸಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಪಾತ್ರೆ ಎಲ್ಲನೂ ವಾಶ್ ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ ಎಲ್ಲನೂ ಒಂದು ಕಡೆಯಿಂದ ಫಸ್ಟ್ ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಸ್ಲ್ಯಾಬ್ನ ಫಸ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದೇ ಬ್ಯಾಂಗ್ಳೂರಲ್ಲಿದ್ದರೆ ನೈಟೇ ಎಲ್ಲನೂ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಆವಾಗ ನಮ್ಮ ಮಮ್ಮಿ ಕೂಡ ಬ್ಯಾಂಗ್ಳೂರಲ್ಲಿರುವಾಗ ನೈಟ್ ಅದನ್ನೇ ಮಾಡ್ತಿದ್ದೆ. ಬಟ್ ಇವಾಗ ಬೆಳಗ್ಗೆಯಿಂದ ಸ್ವಲ್ಪ ಫ್ರೀ ಆಗಿರೋಣ, ಊರಿಗೆ ಹೋಗೋದು ಯಾವಾಗೋ ಒನ್ ಟೈಮ್ ಅಂತ ಹೇಳಿ ನಮ್ಮ ಮಮ್ಮಿ ಜೊತೆಯಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಸೊ ನೈಟೆಲ್ಲ ಏನೂ ಮಾಡೋಕ್ಕೋಗಲ್ಲ. ಆದರೆ ಬೆಳಗ್ಗೆ ಅಷ್ಟೊತ್ತಿಗೆ ಟೀ ಎಲ್ಲ ಕುಡಿದ್ಬಿಟ್ಟು ನಂತರ ಕ್ಲೀನಿಂಗ್ ಕೆಲಸ ಎಲ್ಲನೂ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಒಂದು ಸಲ ನಾವು ಬ್ರೇಕ್ಫಾಸ್ಟ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಪೂಜೆ ಎಲ್ಲ ಮಾಡೋಕ್ಕೆ ಮುಂಚೆ ಗ್ಯಾಸ್ ಎಲ್ಲನೂ ಕ್ಲೀನ್ ಮಾಡಿ ಕೊಟ್ಬಿಡ್ತೀನಿ. ಸೊ ಅದಕ್ಕೆ ಅವರು ಪೂಜೆ ಮಾಡಬೇಕಾದಾಗ ಫಸ್ಟು ಅದಕ್ಕೂ ಪೂಜೆ ಮಾಡಿಬಿಡ್ತಾರೆ. ಹಾಗೆ ಪ್ರೀವಿಯಸ್ ಡೇ ಬಜ್ಜಿ ಮಾಡಿದ್ವಿ, ಹಾಗೆ ಎಣ್ಣೆ ಎಲ್ಲ ಉಳ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೆ ಎಲ್ಲನೂ ತೆಗೆದು ಒಂದು ಬಾಟಲಲ್ಲಿ ಹಾಕಿಡ್ತಾಯಿದ್ದೀನಿ, ಎಲ್ಲನೂ ವಾಶ್ ಮಾಡೋಣ ಅಂತ ಹೇಳಿ. ಎಲ್ಲನೂ ಪಾತ್ರೆ ಯಾವುದಿದೆ ಅದನ್ನೆಲ್ಲ ಫಸ್ಟು ತೊಳೆಯೋದಕ್ಕೆ ಹಾಕ್ಕೊತಾ ಇದ್ದೆ. ಇನ್ನೊಂದು ನನಗೆ ಅನಿಸಿದ್ದು ಏನಂತ ಹೇಳಿದರೆ, ನೋಡಿ ದೊಡ್ಡ ಮನೆ ಆದರೆ ಸೊ ಫುಲ್ಲು ಸ್ಪೇಷಿಯಸ್ ಆಗಿ ಜಾಗ ಇರುತ್ತೆ. ಸೊ ಆದ್ದರಿಂದ ಈ ಕಸ ಗುಡಿಸೋದು ಒಂದು ಕಷ್ಟ ಅನ್ನೋದು ಒಂದು ಬಿಟ್ಟರೆ ಬೇರೆ ಎಲ್ಲ ಸ್ಪೆಸಿಫಿಕ್ಕಾಗಿ ಅದಕ್ಕದೇ ಪ್ಲೇಸಸ್ ಇರುತ್ತೆ. ಸೊ ಅದಕ್ಕೆ ಎಲ್ಲ ನೀಟಾಗಿ ಅಲ್ಲೇ ಜೋಡಿಸಿ ಇಟ್ಕೊಂಡ್ಬಿಡ್ತೀವಿ. ಬಟ್ ಇಲ್ಲಿ ನಾನಿರೋದು ತುಂಬ ಚಿಕ್ಕ ರೂಮು, ಸೊ ಅದರಿಂದ ಅಷ್ಟು ಸ್ಪೇಷಿಯಸ್ ಆಗಿ ಜಾಗ ಇಲ್ಲ. ಹಾಗೆ ಬಟ್ಟೆ ಎಲ್ಲನೂ ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಕೆಲಸ ಮಾಡಿದ್ರೂ ಕೆಲಸ ಮುಗಿಯೋದೇ ಇಲ್ಲ, ಆ ರೀತಿ ಇರುತ್ತೆ. ಬಟ್ ನಮ್ಮ ಮಮ್ಮಿ ಮನೆಯಲ್ಲಿ ಆಲ್ಮೋಸ್ಟ್ ಒಂದು 2 hours ಅಂದ್ಕೊಳ್ಳಿ ಎಲ್ಲ ಕೆಲಸ ಮಾಡೋದಕ್ಕೆ. 2 hoursಲ್ಲಿ ಎಲ್ಲ ಕೆಲಸ ಮುಗೋಗುತ್ತೆ. ಸೊ ಒಂದು ಕಡೆಯಿಂದ ಈ ರೀತಿ ನೀಟಾಗಿ ಗ್ಯಾಸ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲನೂ ನೀಟಾಗಿ ತೊಳೆದು ಜೋಡಿಸಿಟ್ಬಿಟ್ಟೆ. ಸೊ ಅಲ್ಲಿಗೆ ಕಿಚನ್ ಕೆಲಸ ಕೂಡ ಮುಗ್ದೋಗುತ್ತೆ. ಹಾಗೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಎಲ್ಲನೂ ಬಿಡ್ತೀನಿ. ಸೊ ರಂಗೋಲಿ ಖಾಲಿಯಾಗಿತ್ತು, ಸೊ ಅದರಿಂದ ರಂಗೋಲಿ ಹಾಕಿಲ್ಲ, ಬರೀ ಅರಿಶಿನ ಕುಂಕುಮನ ಇಟ್ಟಿದ್ದೀನಿ. ನಮ್ಮ ಮಮ್ಮಿ ಟೊಮ್ಯಾಟೊ ಎಲ್ಲನೂ ತರಕಾರಿ ಎಲ್ಲನೂ ಕಿತ್ಕೊಟ್ಟಿದ್ರು. ಸೊ ಅಲ್ಲೇ ಕಿತ್ತು ಫ್ರೆಶ್ಶಾಗಿ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದ್ರಿಂದ ಬೇಗ ಏನೂ ಕೆಟ್ಟೋಗಲ್ಲ. ಸೊ ಅದಕ್ಕೆ ನಮ್ಮ ಮಮ್ಮಿ ಆದಷ್ಟು ತರಕಾರಿಗಳನ್ನ ಫ್ರಿಜ್ಜಲ್ಲಿ ಇಡೋದನ್ನ ಬಿಟ್ಬಿಟ್ಟಿದ್ದಾರೆ. ಈ ಬ್ಯಾಂಗ್ಳೂರಲ್ಲಿರುವಾಗ ಫ್ರಿಜ್ಜಲ್ಲಿ ಇಡ್ತಾಯಿದ್ರು, ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲನೂ ಆಚೆ ನೀಟಾಗಿ. ಸೊ ಈಗ ನೋಡಿ, ಸೊ ಈಗ ಕರೆಂಟ್ ಬಂದಿದೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತ್ತು. ಇವಾಗ ಫ್ರೆಶ್ ಆಗಿ ಬಂದು ಇನ್ನು ಪೂಜೆ ರೆಡಿ ಮಾಡ್ಕೋಬೇಕು ಅಷ್ಟೇ. ತೊಗೊಂಡು ಬಂದರೆ ಅವ್ರು ಮಾರ್ಕೆಟಿಂದ ತೊಗೊಂಡು ಬಂದು ಎಲ್ಲ ಲೇಟಾಗಿಯೇ ನಮ್ಗೆ ಕೊಟ್ಟಿರ್ತಾರೆ. ಸೊ ಅದರಿಂದ ಅದು ಬೇಗನೆ ಸ್ಪಾಯ್ಲ್ ಆಗಿಬಿಡುತ್ತೆ. ಸೊ ಇಲ್ಲಿ ನಾವು ಫ್ರಿಜ್ಜಲ್ಲಿ ಇಡಲೇಬೇಕು. ಸೊ ಅಲ್ಲಿ ಅವರು ಫ್ರೀಝರೇ ಯೂಸ್ ಮಾಡ್ತಿರಲ್ಲ ಜಾಸ್ತಿ, ಯಾಕಂದರೆ ಪವರ್ ಕೂಡ ಇರಲ್ಲ ಅಲ್ವಾ, ಜಾಸ್ತಿ ಟೈಮಿಂಗ್ಸಲ್ಲಿ ಇರುತ್ತೆ. ಹಾಗೆ ಇಷ್ಟೆಲ್ಲ ಕೆಲಸ ಮಾಡೋ ಒಳಗಡೆ ಮತ್ತೆ ಹೊಟ್ಟೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ಹಾರ್ಲಿಕ್ಸ್ ಇತ್ತು. ಸೊ ಹಾರ್ಲಿಕ್ಸ್ನ ನಮ್ಮ ಮಮ್ಮಿ ಡ್ಯಾಡಿಗೆ ಇಬ್ರಿಗೂ ಹಾಕ್ಬಿಟ್ಟು ಕೊಟ್ಟು ನಾನು ಕೂಡ ಹಾರ್ಲಿಕ್ಸ್ ಮಾಡ್ಕೊಂಡು ಕುಡಿದೆ. ಹಾಗೆ ನೆಕ್ಸ್ಟ್ ನಮ್ಮ ಮಮ್ಮಿ ನಾನು ಬಂದಿದ್ನಲ್ಲ, ಸೊ ಅದಕ್ಕೆ ನಾಟಿ ಕೋಳಿ ಸಾಂಬಾರು ಮಾಡ್ತಿದ್ರು. ನಾಟಿ ಕೋಳಿ ಸಾಂಬಾರು ನಮ್ಮ ಅಪ್ಪನೂ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದರು. ಸೊ ನಾವು ಒಬ್ಬರೇ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಮಮ್ಮಿ ಮತ್ತು ವಿನೋದ ಆಂಟಿ ಅಂದರೆ ಅವ್ರ ತಂಗಿ, ಅವ್ರಿಗೆ ಚಿಕ್ಕಮ್ಮ ಮಗಳು, ಸೊ ಅವರು ಕೂಡ ಬಂದಿದ್ದರು. ಅವರು ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಹಾಗೆ ಅವರು ಮುದ್ದೆ ಎಲ್ಲನೂ ತಿರುಗಿಸ್ತಿದ್ದಾರಲ್ಲ, ಅವರೇ ವಿನೋದ ಆಂಟಿ ಅಂತ ಹೇಳಿದ್ರೆ. ಹಾಗೆ ನಮ್ಮ ಡ್ಯಾಡಿಗೆ ಮಾತ್ರ ಸೊಪ್ಪು ನೋಡಿ, ಎಲ್ಲ ಹಳ್ಳಿಯಲ್ಲಿದ್ದರೆ ಏನೇನು ಅಡ್ವಾಂಟೇಜ್ ಇದೆ ಅಂತ ಹೇಳಿ ಎಲ್ಲ ಫ್ರೆಶ್ಶಾಗಿ ಮೆಂತ್ಯ ಸೊಪ್ಪೆಲ್ಲ ಬೆಳೆದಿದ್ರು. ನಿಜವಾಗ್ಲೂ ಹೇಳ್ತೀನಿ, ಏನು ಸಖತ್ತಾಗಿತ್ತು ಗೊತ್ತಾ, ಎಗ್ ಪಲ್ಯ ತಂದಂಗೆ ಅನಿಸ್ತಿತ್ತು ನನಗೆ ಅದನ್ನು ತಿಂತಾಯಿದ್ರೆ. ಸೊ ನಮ್ಮ ಡ್ಯಾಡಿಗೆ ಇದು ಸೊಪ್ಪು ಕೂಡ ಫ್ರೆಶ್ಶಾಗಿ ಎತ್ಕೊಂಡು ಬಂದಿದ್ದರಿಂದ ಸೊ ನಮ್ಮ ಅಪ್ಪಗೆ ಅದನ್ನು ಮಾಡಿಕೊಟ್ಟು ಹಾಗೆ ಅವ್ರಿಗೆ ಸೊಪ್ಪನ್ನ ತಿನ್ನೋದಕ್ಕೆ ಕೊಟ್ಟೆ. ಹಾಗೆ ಜೊತೆಲಿ ಚಪಾತಿ ಮಾಡಿಕೊಟ್ಟಿದ್ದೆ. ಸೊ ನಾವು ಬಂದು ನಾಟಿ ಕೋಳಿ ಸಾಂಬಾರು ಊಟ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.